ಏನು ಜಾಹ್ನವಿ ಡಾಕ್ಟ್ರ್ ಮುಂದೆ ಕೈ ಮುಕ್ಕೊಂಡು ನಿಂತಿದ್ಲಾ? ಹೌದು ಮಾಲ್ತಿ, ನನ್ನನ್ನು ಸೀನಾ ಹೊರಗೆ ಕೂರಕ್ಕೆ ಹೇಳಿ ಅವಳು ಡಾಕ್ಟ್ರ್ ಹತ್ರ ದುಡ್ಡಿಲ್ಲ ಅಂತ ಕೈ ಮುಕ್ಕೊಂಡು ಬೇಡ್ತಾ ನಿಂತಿದ್ಲು. ಅವಳು ಯಾವ ಜನ್ಮದಲ್ಲಿ ನಮಗೆ ತಾಯಿ ಆಗಿದ್ಲು, ಈ ಜನ್ಮದಲ್ಲಿ ಸೊಸೆ ಆಗಿ ಬಂದಿದ್ದಾಳೆ. ಇಬ್ಬರಿಗೂ ಕೆಲಸ ಸಿಕ್ಕಿದೆ. ಡಾಕ್ಟ್ರ್ ಹತ್ರ ಹೋಗಿ ಫೀಸ್ ಕೇಳುವಂಥ ಅನಿವಾರ್ಯತೆ ಏನಿತ್ತಂತೆ? ಈಗ ತಾನೇ ಇಬ್ಬರು ಹೊಸ ಕೆಲಸಕ್ಕೆ ಹೋಗಕ್ಕೆ ಶುರು ಮಾಡಿದ್ದಾರೆ. ಸಂಬಳ ಸಿಗೋದಕ್ಕೆ 1 ತಿಂಗಳಾದರೂ ಬೇಕಲ್ವಾ? ಅಡ್ವಾನ್ಸ್ ಆದರೂ ಕೇಳ್ಬೋದಾಗಿತ್ತಲ್ವಾ ಅತ್ತೆ? ಲಲಿತಾ, ಆ ಕಂಪ್ನಿಲಿ ಏನು ವ್ಯವಸ್ಥೆ ಇದೆಯೋ ಏನೋ, ಹಾಗೇನಾರು ಅಡ್ವಾನ್ಸ್ ಕೊಡೋ ಸ್ಥಿತಿಯಲ್ಲಿದ್ದಿದ್ರೆ ಶ್ರೀ ಕೇಳಿ ತಂದಿರೋನು ಕಣೆ. ಹೌದಕ್ಕ, ಆದರೆ 1 ತಿಂಗಳಿಗೆ ಸುನಂದಮ್ಮನ ಹೇಗಕ್ಕ ನಿಭಾಯಿಸೋದು? ತುಂಬ ಕಷ್ಟದ ಕೆಲಸ ಕಣೆ ಲಲಿತಾ. ಅಮ್ಮಂಗೆ ಹುಷಾರಿಲ್ಲ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು, ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳಿದೆ. ಆದರೆ ಅವರು ಬಾಯಿಗೆ ಬಂದಾಗ ಬೈದು 1 ರೂಪಾಯಿ ಕೊಡಕ್ಕೆ ಬಂದರು. ₹1 ಕೊಡಕ್ಕೆ ಬಂದ್ರ? ನಿಮ್ಮ ಮಗ ಸೊಸೆ ಕೆಲಸ ಸಿಕ್ಕಿದೆ ಅಂತ ಸಂಭ್ರಮ ಪಟ್ರಿ, ಅವ್ರ ಹತ್ರನೇ ಹೋಗಿ ಕೇಳಿ ಅಂದರು. ಈಗ ಶ್ರೀ ಜಾಹ್ನವಿ ಹತ್ರ ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಕತೆ. ಹೌದಕ್ಕ, ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಅವ್ರಿಗೆ ತಿಂಗಳ ಸಂಬಳ ಬರೋವರೆಗೂ ಆ ಸುನಂದಮ್ಮನ ಬಾಯಿಂದ ಹೇಗಾದರೂ ತಪ್ಪಿಸ್ಕೋಬೇಕು ಲಲಿತಾ. ಶ್ರೀ ಜಾಹ್ನವಿಗೆ ಸಂಬಳ ಸಿಗೋ ತನಕ ಆ ಸುನಂದಮ್ಮನ ಬಾಯಿಂದ ಬಚಾವಾಗಬೇಕು ಅಂದರೆ ನಮಗಿರೋದು ಒಂದೇ ದಾರಿ. ನಾವೆಲ್ಲ ಮೊನ್ನೆ ಮಾಡಿದ ಹಾಗೆ ಮನೆ ಕೆಲಸ ಹಂಚ್ಕೊಂಡು ಮಾಡಿದರೆ ಆಗ ಹೆಂಗಸು ಸ್ವಲ್ಪ ಸುಮ್ಮನೆ ಆಗ್ತಾಳೆ. ಅಮ್ಮ, ನಾವೆಲ್ಲರೂ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ, ಆದರೆ ಬೇಬಿ ಮಾತ್ರ ಕೆಲಸ ಮಾಡಲ್ಲ ಅಮ್ಮ. ಈಗಾಗಲೇ ಶ್ರೀ ಕೆಲಸ ಸಿಕ್ತು ಅಂತ ಬಾಳೆಗೊನೆನ ತಂದು ಸುನಂದಮ್ಮಂಗೆ ಕೊಟ್ಟು ತಿಂದು ಸಾಯಿರಿ ಅಂತ ಹೇಳಿದಾಳೆ. ಈಗ ಮತ್ತೆ ಕೆಲಸ ಮಾಡು ಅಂದರೆ ಅವಳು ಖಂಡಿತ ಒಪ್ಪಲ್ಲ. ಒಪ್ಪಿಸ್ಬೇಕು ಮಾಲ್ತಿ, ಅದು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ. ಹೇಳ್ತಾ ನೀನು ಬೇಬಿ ಹತ್ರ ಮಾತಾಡಿ ಅವಳಿಗೆ ಅರ್ಥ ಮಾಡಿಸು. ಅತ್ತೆ, ನಾನು ಪ್ರಯತ್ನ ಮಾಡ್ತೀನಿ, ಆದರೆ ಒಂದು ವೇಳೆ ಅವಳು ಒಪ್ಪದೆ ಹೋದರೆ